ನಮ್ಮ ಹಾಡುಗಾರಿಕೆಯಲ್ಲಿ ಸ್ಥಾಯಿಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ? ಹೌ ಟು ಇನ್ಕ್ರೀಸ್ ರೇಂಜ್ ಆಫ್ ಆರ್ ಸಿಂಗಿಂಗ್. ನಿಮಗೆ ಹಾಡಲು ಯಾವ ಕಷ್ಟವೂ ಆಗದ ಸ್ಥಾಯಿಯನ್ನು ಮೊದಲು ಗುರುತಿಸಿಕೊಳ್ಳಿ. ಫಸ್ಟ್ ಐಡೆಂಟಿಫೈ ದಿ ಪ್ರೆಸೆಂಟ್ ಕಂಫರ್ಟಬಲ್ ರೇಂಜ್ ಆಫ್ ಯುವರ್ ವಾಯ್ಸ್ ಆ್ಯಂಡ್ ಮೇಕ್ ಅ ನೋಟ್ ಆಫ್ ಇಟ್. ಪ್ರತಿದಿನ ನಿಮ್ಮ ನಿತ್ಯದ ಸಂಗೀತ ಅಭ್ಯಾಸಕ್ಕೆ ಮೊದಲು ಎಂದು ಅಭ್ಯಾಸ ಮಾಡಿ. 10 ಬಾರಿ 3 ಆವೃತ್ತಿ ಮಾಡಿ. ಪ್ರಾಕ್ಟಿಸ್ ದಿಸ್ ಎಕ್ಸಸೈಸ್ ಫಾರ್ ಅಬೌಟ್ 10 ಟೈಮ್ಸ್ ಅಂಡ್ ರಿಪೀಟ್ ಇಟ್ ಫಾರ್ ಅಬೌಟ್ 3 to 4 ರೌಂಡ್ಸ್ ರೆಗ್ಯುಲರ್ಲಿ. ಈ ವ್ಯಾಯಾಮವನ್ನು ನಿತ್ಯ 3ರಿಂದ 4 ಬಾರಿ ಅಭ್ಯಾಸ ಕಡ್ಡಾಯವಾಗಿ ಮಾಡಿ. ನಂತರ ನಿಮ್ಮ ಗಾಯನದಲ್ಲಿ ಕನಿಷ್ಠ 2 ಸ್ವರಗಳ ಹೆಚ್ಚಳ ಗಮನಿಸಬಹುದು. ಪ್ರಾಕ್ಟಿಸ್ ದಿಸ್ ಎವ್ರಿ ಡೇ 3 to 4 ಟೈಮ್ಸ್ ಅಂಡ್ ರೆಕಾರ್ಡ್ ಯುವರ್ ರೇಂಜ್. ಆಫ್ಟರ್ 10 days, where you will see that your range would have increased by at least 2 notes. ನೆನಪಿರಲಿ, ನಿತ್ಯ ಅಭ್ಯಾಸ ಮಾಡಿ, ನಿಮ್ಮ ಧ್ವನಿಯ ಆರೈಕೆ ಮಾಡಿ, ಒಳ್ಳೆಯ ಆಹಾರ ಸೇವಿಸಿ, ಪ್ರತಿದಿನ ಏನಾದರೂ ಹೊಸದನ್ನು ಅಭ್ಯಾಸ ಮಾಡಿ. ಪ್ರಾಕ್ಟಿಸ್ ಎವ್ರಿ ಡೇ. ಡು ನಾಟ್ ಅಬ್ಯೂಸ್ ಯುವರ್ ವಾಯ್ಸ್. ಮೇಂಟೈನ್ ಗುಡ್ ಡಯಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ, ಲರ್ನ್ ಸಮಥಿಂಗ್ ನ್ಯೂ every day. For more info on voice culturing, follow me. This is Dr. Suchetan Rangaswamy. Namaste.